ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ, ಮೇನಾಗಿ IPL ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ನೆಕ್ಸ್ಟ್ 3 ವರ್ಷದ IPL ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಸುದ್ದಿ ಪ್ರಕಟ ಆಗಿದೆ ಅಂತ ಹೇಳಬೇಕು. ಈ ವರ್ಷದ IPL ಅತಿ ಬೇಗ ಶುರು ಆಗುತ್ತೆ ಅಂತ ಹೇಳಬೇಕು. ಬೇಗದಲ್ಲೇ ಶುರು ಆಗುತ್ತೆ ಟಾಟಾ IPL 2025 ಅಂತ ಹೇಳಬೇಕು. ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು IPL ಆಕ್ಷನ್ ನಾಳೆ ಶುರು ಆಗುತ್ತೆ ಅಂತ ಹೇಳಬೇಕು. RCBಗೆ ಯಾವ ಆಟಗಾರ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. IPL ಅಂದರೆ ಕ್ರೇಜು ಅಂತ ಹೇಳಬೇಕು. ಮೇನಾಗಿ RCB, CSK, ಮುಂಬೈ ಈ 3 ತಂಡ ಇದ್ದರೆ IPL ಅನ್ನೋಂಗೆ ಇದೆ ಅಂತ ಹೇಳಬೇಕು. ಅದು ನಿಜ ಆಗಿದ್ರೆ ಕಮೆಂಟ್ಸಲ್ಲಿ ಎಷ್ಟು ಬ್ರೋ ಅಂತ ಕಮೆಂಟ್ ಮಾಡಿ. ಹಾಗಾದರೆ IPL ಯಾವಾಗ ಪ್ರಾರಂಭ ಆಗುತ್ತೆ ಹೇಳೋದಾಯಿತು ಅಂತಂದರೆ ಟಾಟಾ IPL 2025 ಮಾರ್ಚ್ 14ರಿಂದ ಮೇ 25ವರೆಗೆ ನಡೆಯುತ್ತೆ ಅಂತ ಹೇಳಬೇಕು. ಇನ್ನು 2026 IPL ಮಾರ್ಚ್ 15ರಿಂದ ಮೇ 31ರವರೆಗೆ ನಡೆಯುತ್ತೆ ಅಂತ ಹೇಳಬೇಕು. ಇನ್ನು 2027 IPL ಬಂದು ಅದು ಅಲ್ಲರ್ಗ ನಾವು ಚೆನ್ನಾಗಿ ಮಾರ್ಚ್ 14ರಿಂದ ಮೇ 30ರವರೆಗೆ ಇರುತ್ತೆ IPL ಅಂತ ಹೇಳಬೇಕು. ಎಲ್ಲ ಮಾರ್ಚ್ಗೆ ಶುರು ಆಗೋದು ಅಂತ ಹೇಳಬೇಕು. ಕಳೆದ ವರ್ಷ ಎಲ್ಲ ಅಂದರೆ ಮಾರ್ಚ್ ಎಂಡಲ್ಲಿ ಶುರು ಆಗೋದು, ಲಾಸ್ಟ್ ವೀಕಾಗಿ ಶುರು ಆಗೋದು, ಈಗ ನಡುವೆ ಶುರು ಆಗ್ತಿದೆ ಅಂತ ಹೇಳಬೇಕು. ಸರಿ 24, 25, 22 ಆ ರೀತಿ ಶುರು ಆಗೋದು. ಈಗ 15ನೇ ತಾರೀಕು 14ನೇ ತಾರೀಕು ಶುರು ಆಗೋದು ಅಂತ ಹೇಳಬೇಕು. 10 ದಿವಸ ಬೇಗ ಶುರು ಆಗ್ತಿದೆ IPLಗಳು ಅಂತ ಹೇಳಬೇಕು. ಇನ್ನು ಮುಂದಿನ ಬರೋ 3 ವರ್ಷಗಳೆಲ್ಲ ಮಾರ್ಚ್ 15, 14, 14ರಲ್ಲಿ ಶುರು ಆಗುತ್ತೆ ಅಂತ ಹೇಳಬೇಕು. ಈ ಡೇಟ್ ನೆನಪಿಡ್ಕೊಂಬಿಡಿ. ನೆನಪಿಡ್ಕೊತೀರ ಬಿಡಿ. IPL ಅಂದರೆ ಕ್ರೇಜ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ನೋ ಡೌಟ್. ನೀವೇಂದ್ರೆ ಕಮೆಂಟ್ ಮಾಡಿ IPL 2025 ಬಗ್ಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೊ ನೀವೇಂದ್ರೆ ಕಮೆಂಟ್ ಮಾಡಿ ಬಾಸ್.